ಓಂ ಶಾಂತಿ. ಜ್ಞಾನದ ಮೂರನೇ ನೇತ್ರವನ್ನು ಜಾಗೃತಗೊಳಿಸಿ ಶಿವಬಾಬರ ನೆನಪಿನಲ್ಲಿ ಸದಾ ಸ್ಥಿತರಾಗೋಣ. ಓಂ ಶಾಂತಿ. ಒಂದು ಆಳವಾದ ಉಸಿರು ತೆಗೆದುಕೊಳ್ಳಿ. ದೇಹವನ್ನು ಸಂಪೂರ್ಣ ಶಾಂತಗೊಳಿಸಿ. ನಾನು ಈ ದೇಹವಲ್ಲ, ನಾನು ಭ್ರೂಮಧ್ಯದಲ್ಲಿ ಹೊಳೆಯುತ್ತಿರುವ ಜ್ಯೋತಿ ಬಿಂದು ಆತ್ಮ. ನನ್ನ ಜ್ಞಾನದ ಮೂರನೇ ನೇತ್ರ ಈಗ ತೆರೆದುಕೊಳ್ಳುತ್ತಿದೆ. ನನ್ನ ಎದುರು ಪರಂಧಾಮದಲ್ಲಿ ಅನಂತ ಪ್ರಕಾಶದ ನಡುವೆ ಜ್ಞಾನ ಸಾಗರ ಪತಿತ ಪಾವನ ಸದ್ಗುರು ಶಿವಬಾಬಾ ಪ್ರಕಾಶಿಸುತ್ತಿದ್ದಾರೆ. ನಾನು ಪ್ರೀತಿಯಿಂದ ಹೇಳುತ್ತೇನೆ, ನನ್ನ ಸಿಹಿ ಬಾಬಾ, ಪ್ಯಾರಾ ಬಾಬಾ, ನಾನು ನಿಮ್ಮವರು, ನೀವು ನನ್ನವರು. ಶಿವಬಾಬರ ದಿವ್ಯ ಕಿರಣಗಳು ನನ್ನ ಆತ್ಮದ ಮೇಲೆ ಹರಿಯುತ್ತಿವೆ. ಪ್ರತಿ ಕಿರಣವು ನನ್ನ ಹಳೆಯ ವಿಕರ್ಮಗಳನ್ನು ಕರಗಿಸುತ್ತಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಎಲ್ಲವೂ ಅಗ್ನಿಯಲ್ಲಿ ಭಸ್ಮವಾಗುತ್ತಿದೆ. ನಾನು ಹಗುರವಾಗುತ್ತಿದ್ದೇನೆ, ಪವಿತ್ರವಾಗುತ್ತಿದ್ದೇನೆ, ಶಕ್ತಿಶಾಲಿಯಾಗುತ್ತಿದ್ದೇನೆ. ಈಗ ನಾನು ಅನುಭವಿಸುತ್ತಿದ್ದೇನೆ, ನಾನು ಮಾಸ್ಟರ್ ಜ್ಞಾನ ಸಾಗರನ ಮಗು. ನನ್ನ ಮೂರನೇ ನೇತ್ರ ಸಂಪೂರ್ಣ ಜಾಗೃತವಾಗಿದೆ. ಇಡೀ ವಿಶ್ವ ಒಂದು ನಾಟಕ. ನಾನು ಸಾಕ್ಷಿ ಆತ್ಮ. ನನ್ನ ಮನಸ್ಸಿನಲ್ಲಿ ಒಂದೇ ಸಂಕಲ್ಪ, ಶಿವಬಾಬರ ನೆನಪೇ ನನ್ನ ಜೀವನ. ಈ ನೆನಪಿನ ಅಗ್ನಿಯಿಂದ ನನ್ನ ಸಂಸ್ಕಾರಗಳು ದಿವ್ಯವಾಗುತ್ತಿವೆ. ನಾನು ವಿಶ್ವ ಕಲ್ಯಾಣಕಾರಿ ಆತ್ಮ. ನನ್ನ ಪ್ರತಿಯೊಂದು ಶುಭ ಸಂಕಲ್ಪವು ಇಡೀ ವಿಶ್ವಕ್ಕೆ ಶಾಂತಿ, ಪವಿತ್ರತೆ, ಸುಖದ ತರಂಗಗಳನ್ನು ಹರಡುತ್ತಿದೆ. ಈಗ ಇಡೀ ಭೂಮಿಯ ಮೇಲೆ ಶಾಂತಿಯ ಚಿನ್ನದ ಬೆಳಕು ಹರಡುತ್ತಿದೆ. ಎಲ್ಲ ಆತ್ಮರು ಶಾಂತಿಯ ಅನುಭವ ಮಾಡುತ್ತಿದ್ದಾರೆ. ನಾನು ಅನುಭವಿಸುತ್ತಿದ್ದೇನೆ. ನಾನು ನಿರಂತರ ಯೋಗಿ. ನಾನು ಜ್ವಾಲಾ ಸ್ವರೂಪಿ. ನಾನು ಶಿವಶಕ್ತಿಯ ಆತ್ಮ. ಬಾಬಾ ಹೇಳುತ್ತಿದ್ದಾರೆ, ಮಗುವೆ, ನನ್ನನ್ನು ನೆನಪು ಮಾಡು. ನಾನು ನಿನ್ನನ್ನು ಸ್ವರ್ಗದ ಯೋಗ್ಯನನ್ನಾಗಿ ಮಾಡುತ್ತೇನೆ. ನಾನು ಸಂಪೂರ್ಣ ಸಮರ್ಪಣೆಯಿಂದ ಉತ್ತರಿಸುತ್ತೇನೆ. ಬಾಬಾ
ನನ್ನ ಮನಸ್ಸು, ಬುದ್ಧಿ, ಜೀವನ ಎಲ್ಲವೂ ನಿಮಗೆ ಸಮರ್ಪಿತ. ಕೆಲವು ಕ್ಷಣಗಳು ಈ ದಿವ್ಯ ಮೌನದಲ್ಲಿ ಶಿವಬಾಬರ ಪ್ರೀತಿಯನ್ನು ಅನುಭವಿಸಿ. ನೆನಪಿನ ಯಾತ್ರೆ ಮತ್ತು ಪಾವನ ಸ್ಥಿತಿ. ನೆನಪಿನಿಂದಲೇ ಪಾವನ. ತಂದೆಯು ತಿಳಿಸುತ್ತಾರೆ, ನೀವು ಸೃಷ್ಟಿ ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ರಾಜರಾಗುತ್ತೀರಿ. ಆದರೆ ಆತ್ಮವು ಪಾವನವಾಗುವುದು, ಶುದ್ಧವಾಗುವುದು ಕೇವಲ ತಂದೆಯ ನೆನಪಿನಿಂದ, ಯಾತ್ರೆಯಿಂದ ಮಾತ್ರ. ಪ್ರೀತಿಯ ಬುದ್ಧಿಯ ಯೋಗ. ತಂದೆಯ ಜೊತೆ ಸದಾ ಪ್ರೀತಿಯ ಬುದ್ಧಿಯನ್ನಿಟ್ಟುಕೊಳ್ಳಬೇಕು. ಯಾರು ತಂದೆಯನ್ನು ನೋಡಿಲ್ಲವೋ ಅವರು ಸಹ ಕೇವಲ ಪಾತ್ರಗಳ ಮೂಲಕ ಮತ್ತು ಮನಸ್ಸಿನ ಮೂಲಕ ತಂದೆಯೊಂದಿಗೆ ಆಳವಾದ ಯೋಗವನ್ನು ಜೋಡಿಸಿ ಪವಿತ್ರರಾಗುತ್ತಿದ್ದಾರೆ. ಆಶೀರ್ವಾದಕ್ಕಿಂತ ಯೋಗ ಮುಖ್ಯ. ಬಾಬಾ ಕೃಪೆ ಮಾಡಿ, ಆಶೀರ್ವಾದ ಮಾಡಿ ಎಂದು ಬೇಡುವುದಲ್ಲ. ತಂದೆಯ ಆದೇಶದಂತೆ ಕೇವಲ ಅವರೊಬ್ಬರನ್ನೇ ನೆನಪು ಮಾಡುವುದು ನಮ್ಮ ಕರ್ತವ್ಯ ಮತ್ತು ನಿಜವಾದ ತಪಸ್ಸಾಗಿದೆ. ಜ್ವಾಲಾ ಸ್ವರೂಪ ಸ್ಥಿತಿ, ಆಳವಾದ ತಪಸ್ಸು. ಜ್ವಾಲಾ ರೂಪ ಯೋಗ ಮಾಡೋಣ. ಈಗ ಸಾಮಾನ್ಯ ಯೋಗದ ಬದಲಾಗಿ ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿರಬೇಕು. ಅಂದರೆ ನಿಮ್ಮ ಯೋಗದ ಅಗ್ನಿ ಎಷ್ಟು ಶಕ್ತಿಶಾಲಿಯಾಗಿರಬೇಕೆಂದರೆ ಅದು ನಿಮ್ಮೊಳಗಿನ ಮತ್ತು ವಿಶ್ವದ ಎಲ್ಲ ನಕಾರಾತ್ಮಕತೆ ಹಾಗೂ ವಿಕರ್ಮಗಳನ್ನು ಸುಟ್ಟು ಭಸ್ಮ ಮಾಡಬೇಕು. ವಿಶ್ವ ಕಲ್ಯಾಣಕ್ಕಾಗಿ ಶಕ್ತಿಶಾಲಿ ಸಂಕಲ್ಪ. ದುಃಖದಲ್ಲಿರುವ ಆತ್ಮಗಳು ವಿನಾಶವನ್ನು ಬಯಸುತ್ತಿದ್ದಾರೆ. ಈ ಸಮಯದಲ್ಲಿ ತಪಸ್ವಿಗಳಾದ ನೀವು ನಿಮ್ಮ ಎವರ್ ರೆಡಿ, ಸದಾ ಸಿದ್ಧ, ಶಕ್ತಿಶಾಲಿ ಸಂಕಲ್ಪಗಳ ಮೂಲಕ ಮತ್ತು ಜ್ವಾಲಾ ರೂಪ ಯೋಗದ ಮೂಲಕ ಹಳೆಯ ಪ್ರಪಂಚದ ವಿನಾಶದ ಜ್ವಾಲೆಯನ್ನು ಹೆಚ್ಚಿಸಿ ಹೊಸ ಪ್ರಪಂಚದ ಸ್ಥಾಪನೆಗೆ ಕಾರಣರಾಗಬೇಕು. ನಿರಂತರ ಯೋಗಿ ಸ್ಥಿತಿ. ಯೋಧರಾಗಬೇಡಿ. ಯೋಗಿಯಾಗಿ ದಿನವಿಡೀ ನಿಮ್ಮ ಸ್ವಂತ ದೌರ್ಬಲ್ಯಗಳು, ದುರ್ಬಲತೆಗಳು ಅಥವಾ ಮಾಯೆಯ ಜೊತೆ ಹೋರಾಡುವ ಯೋಧರಾಗಬೇಡಿ. ಬದಲಿಗೆ ಸದಾ ತಂದೆಯ ನೆನಪಿನಲ್ಲಿ ಮುಳುಗಿರುವ ನಿರಂತರ ಯೋಗಿ ಆಗಿ ಸ್ಥೂಲ ಕಾರ್ಯದಲ್ಲೂ ಮಾನಸಿಕ ಸೇವೆ ಕೈಗಳು ಕೆಲಸ ಮಾಡುತ್ತಿದ್ದರೂ ಮನಸ್ಸು ತಂದೆಯ ನೆನಪಿನಲ್ಲಿ ಮತ್ತು ವಿಶ್ವ ಕಲ್ಯಾಣದ ಜವಾಬ್ದಾರಿಯಲ್ಲೇ ಇರಬೇಕು. ಇದೇ ನಿಜವಾದ ಕರ್ಮ ಯೋಗ. ಮನನ
ಮಾಡಲು ಮಹಾವಾಕ್ಯ. ಮಕ್ಕಳೇ, ಸುಖಧಾಮಕ್ಕೆ ಹೋಗಬೇಕೆಂದರೆ ಪವಿತ್ರರಾಗಿರಿ ಮತ್ತು ನನ್ನನ್ನು ನೆನಪು ಮಾಡಿರಿ. ಎಲ್ಲ ಸಂಘಗಳನ್ನು ಬಿಟ್ಟು ನನ್ನೊಬ್ಬನ ಸಂಘ ಮಾಡಿ, ಆಗ ನೀವು ಪಾವನರಾಗುವಿರಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು